ರಾಜ್ಯದಲ್ಲಿ ಅತಿ ಹೆಚ್ಚು ಅವಧಿಗೆ ಸಿಎಂ ಆದ ಹೆಗ್ಗಳಿಕೆಗೆ ಸಿದ್ದರಾಮಯ್ಯ ಪಾತ್ರರಾಗಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳ ಖುಷಿಗೆ ಕಾರಣ ಆಗಿದೆ. ಅಭಿಮಾನಿಗಳ ಖುಷಿಗೆ ಇಂದು ಪಾರವೇ ಇಲ್ಲ. ರಾಜ್ಯದ ಉದ್ದಗಲಕ್ಕೂ ಸಿದ್ದರಾಮಯ್ಯ ಅಭಿಮಾನಿಗಳು ಈ ದಿನವನ್ನ ಸಂಭ್ರಮಿಸ್ತಾ ಇದ್ದಾರೆ. ಬೀದರ್ನಿಂದ ಹಿಡಿದು ಚಾಮರಾಜನಗರ ಜಿಲ್ಲೆಯವರೆಗೂ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ. ಈ ಕುರಿತಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಅಂದ್ರೆ ಕರ್ನಾಟಕದಾದ್ಯಂತ ಸಂಭ್ರಮಾಚರಣೆ ನಡೀತಾ ಇರುವಂತದ್ದು. ಹೆಚ್ಚಿಗೆ ಆಡಳಿತ ಮಾಡಿದರೆ ಸಂಪೂರ್ಣ ಪೂರ್ಣಾವಧಿಯನ್ನು ಕ್ಷೇತ್ರಗಳಲ್ಲೂ ಸೃಷ್ಟಿಯಾಗಿದೆ. அந்த ದಿನಗಳನ್ನು ಹೆಚ್ಚಿಗೆ ಆಡಳಿತ ಮಾಡಿದರೆ ಇವತ್ತು ಒಂದು ಏನು ಸಿದ್ದರಾಮಯ್ಯದೇನೋ ಒಂದು ಸಾಧನೆ ಐತಿಲ್ಲ, ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ಒಂದು ಸಾಧನೆ. ಯಾಕಂದ್ರೆ ಇವರೊಬ್ಬರ ದೇವರಾಜ ಅರಸರು ಒಂದು ಹೆಂಗ ಬಡವರ ಬದ್ದಲ್ಲ, ಆಮೇಲೆ ದಲಿತರ ಬದ್ದಲ್ಲ, ಹಿಂದುಳಿದವರ ಬದ್ದಲ್ಲ ಏನು ಒಂದು ಕಾಳಜಿ ಇತ್ತು, ಏನು ಒಂದು ಕಳಕಳಿ ಇತ್ತು. ಆ ಕಳಕಳಿನ ಇಟ್ಟುಕೊಂಡು ಮತ್ತೊಬ್ಬರು ಯಾರೇ ಇತಿಹಾಸ ನಿರ್ಮಿಸಿದ ಮುಖ್ಯಮಂತ್ರಿ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೆಳವರ್ಗದಿಂದ ಹಿಡಿದ ಒಬ್ಬ ಸಾಮಾನ್ಯ ಕನಿಷ್ಠ ಪ್ರಜೆಯಿಂದ ಹಿಡಿದ ಉನ್ನತ ವ್ಯಕ್ತಿ ಅನುಕೂಲ ಆಗುವಂತ ಒಂದು ಬಜೆಟ್ ಅನ್ನು ಕೊಟ್ಟಾರ, ಒಂದು ಕಾರ್ಯಯೋಜನೆಗಳು ತಂದಾರ, ಈ ಪಂಚ ಗ್ಯಾರಂಟಿಗಳು ತಂದಾರ. ಈ ಪಂಚ ಗ್ಯಾರಂಟಿಗಳಿಂದ ಅನೇಕ ಒಂದು ಬಹಳ ಒಳ್ಳೆ ಕೆಲಸ ಮಾಡ್ಯಾರ. ಏನು ಹಸಿವು ಮುಕ್ತ ಕರ್ನಾಟಕ ಏನ್ ಮಾಡ್ಬೇಕಂತ ಒಂದು ಅವ್ರದೊಂದು ಥೀಮ್ ಇತ್ತು, ಅವ್ರದ್ದು ಏನು ವಿಚಾರ ಇತ್ತು ಅದ್ರ ಪ್ರಕಾರ ಮಾಡ್ಯಾರ. ಆಮೇಲೆ ದೇವರಾಜ ಅರಸರವರು ಸಮಾನ ಕಾಲರು ಅಂದ್ರೆ ಅಂತ ತತ್ವ ಸಿದ್ಧಾಂತ ಅಳವಡಿಸಿಕೊಂಡವ್ರು. ಯಾರ ದೇವರಾಜ ಅರಸು ಒಳಗೆ ಏನು ಅವರು ಬಡಬಗ್ಗರ ಬಗ್ಗೆ ಕಾಳಜಿ ಇತ್ತು ಅದ ಸೇಮ್ ಒಂದು ಮನಸ್ಥಿತಿ ಇಟ್ಟುಕೊಂಡು ಒಂದು ರಾಜ್ಯಭಾರ ಮಾಡ್ಯಾರ. ಇವ್ರು ಇನ್ನ ದೇವರು ಆಯುಷ್ ಆರೋಗ್ಯ ಕೊಡ್ಲಿ, ಇವ್ರು ಅಧಿಕಾರದಾಗ ಮುಂದುವರಿಲಿ. ಇದೇ ರೀತಿ ಅವ್ರ ನೇತೃತ್ವದಾಗ ಕರ್ನಾಟಕ ಸಮೃದ್ಧಿ ಹೊಂದಲಿ ಅಂತ ಹೇಳಿ ನಾ ಆಸೆ ಪಡ್ತೀನಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಬೆಳಗಾವಿ ವಿಭಾಗೀಯ ಅಧ್ಯಕ್ಷ ಹಾಗೂ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರ ಜೀವನ ಚರಿತ್ರೆಯಲ್ಲೇ ಅತ್ಯಂತ ಇತಿಹಾಸ ನಿರ್ಮಾಣ ಮಾಡಿದಂತ ದಿವಸ ಈ ದಿವಸ. ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ಅವಧಿಯನ್ನ ಮೀರಿ ಹೆಚ್ಚಿಗೆ ಆಡಳಿತವನ್ನು ಮಾಡಿದಂಥ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನ ಕಲ್ಪಿಸಿಕೊಟ್ಟಂತ ಕರ್ನಾಟಕದ ಅತ್ಯಂತ ಮುತ್ಸದಿ ರಾಜಕಾರಣಿ ಅವರು.